ಪುಡಿ ಮಾಡುವ ವಿಧಾನ. ಬೇಳೆಗಳು ಕಡಲೆಬೇಳೆ 1 ಲೋಟ, ತೊಗರಿಬೇಳೆ ಅರ್ಧ ಲೋಟ, ಉದ್ದಿನಬೇಳೆ ಅರ್ಧ ಲೋಟ, ಹೆಸರುಬೇಳೆ ಅರ್ಧ ಲೋಟ, ಮತ್ತೆ ಅದ ತಕ್ಕಷ್ಟು ಕರಿಬೇವಿನ ಸೊಪ್ಪು 2 ಮುಷ್ಟಿಯಷ್ಟು ಕರಿಬೇವು ಎಲ್ಲ ಹಾಕೊಂಡು ಒಂದ್ರಲ್ಲಿ ಇವನ್ನೆಲ್ಲ ಹುರಿಬೇಕು ಚೆನ್ನಾಗಿ ಕೆಂಪಾಗೋ ತನಕ. ಅಂದ್ರೆ ಈ ಕರಿಬೇವಿದೆಯಲ್ಲ ಇದು ಹೀಗ್ ಮಾಡಿದ್ರೆ ಮುರಿಬೇಕು, ಆ ತರ ಕೆಂಪಾಗೋ ತನಕ ಹುರಿತಾ ಇರ್ಬೇಕು. ಫ್ಲೇಮ್ ದೊಡ್ಡದಾಗೇ ಇರ್ಲಿ. ಬೇಳೆಗಳೆಲ್ಲ ಕೆಂಪಾಗ್ಬೇಕು. ಹಾಗೆ ಆ ಕರಿಬೇವಿದೆಲ್ಲ ಅದೆಲ್ಲ ಪುಡಿ ಆಗೋ ತನಕ, ಅಂದ್ರೆ ಮುರಿದ್ರೆ ಪುಡಿ ಆಗ್ಬೇಕು, ಆ ತರ ಹುರಿಬೇಕು. ಹುರಿತಾ ಕೆಂಪಾಗ್ತಾ ಇರತ್ತಾ, ಹಾಗೆ ಅದು ಪುಡಿ ಆಗತ್ತೆ. ಕೈ ಆಡ್ತಾನೆ ಇರ್ಬೇಕಿಲ್ಲ ಅಂದ್ರೆ ಕೆಳಗಡೆ ಸೀದು ಯಾಕಂದ್ರೆ ಉದ್ದಿನ ಬೇಳೆ ಅವೆಲ್ಲ ಚಿಕ್ಕ ಇರ್ತಾವಲ್ಲ, ಅವು ಬೇಗ ಕಪ್ಪಾಗ್ಬಿಡ್ತವೆ. ಕೈ ಆಡ್ತಾನೆ ಇರ್ಬೇಕು. ಈಗ ನಾವು ಇದನ್ನ ಫುಲ್ ಊರಿನಲ್ಲೇ ಇಡ್ಬೇಕು. ಫುಲ್ ಊರಿನಲ್ಲೇ ಇದ್ರೆ ಅದು ಚೆನ್ನಾಗಿ ಬೇಗ ಆಗಲ್ಲ, ಗರಿ ಆಗತ್ತೆ. ಅಂದ್ರೆ ಮೀಡಿಯಂ ಅಲ್ಲಿ ಇಟ್ಕೊಂಡ್ರೆ ಸುಮಾರು ಹೊತ್ತು ಬೇಕಂತ ಆಗಲ್ಲ, ನಿಂತ್ಕೊಂಡು ಅದು ಎಷ್ಟೊತ್ತು ಮಾಡಿದ್ರು ಆಗೋದೇ ಇಲ್ಲ. ಹಂಗಾದ್ರೆ ಹೈ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇರಬಾರ್ದು ಅಂದ್ರೆ ನಾವು ಈ ಬೇಳೆಗಳನ್ನೆಲ್ಲ ನಾವು ಫ್ರಿಜ್ ಅಲ್ಲಿ ಇಟ್ಟಿದ್ವಲ್ಲ, ಆ ಫ್ರಿಜ್ ಅಲ್ಲಿ ಇಟ್ಟಿದ್ನ ಒಂದಿನ ಮುಂಚೆನೆ ಎತ್ತಿಟ್ಕೊಂಡ್ಬಿಡ್ಬೇಕು. ಹಂಗೆ ಅಥವಾ ಇದ್ರಲ್ಲಿ ಹಾಕಿ ಒಂದ್ ಕಡೆಲಿ ಇಟ್ಕೊಡ್ಬೇಕು, ನೀರೆಲ್ಲ ಒಣಗವರೆಗೂ. ಅಂದ್ರೆ ಗಾಳಿಗೆ ಹಾಕೊಂಡಿದ್ರೆ ಅವಾಗ ಫ್ರಿಜ್ ಇಂದ ತೆಗ್ದಿದ್ದಾದ್ರೆ ಟೈಮ್ ಜಾಸ್ತಿ ತಗೊಳತ್ತೆ. ಇದಾಗ್ಬೇಕಲ್ಲ, ಬೇಳೆಕ್ಕಿಂತ ಈ ಕರಿಬೇವಿದೆಲ್ಲ ಅದು ಬೇಗನೆ ಆಗತ್ತೆ. ಅದಕ್ಕಾಗಿನೇ ಸ್ಪೀಡ್ ಆಗಿ ಇದ್ರೆ ಬೇಗ ಆಗತ್ತೆ. ಅದು ಮುಗಿಯೋ ತನಕ ಕೆಂಪು ಆಗಿ ಅದು ಪುಡಿ ಆಯ್ತಂದ್ರೆ ಸಣ್ಣ ಮಾಡ್ಕೊಂಡೆ ನೋಡ್ಬೇಕಂದ್ರೆ ನೀನು ಕರಿಬೇವು ಆಗಿದೇನಂತ ನೋಡುವಾಗ ಅದನ್ನ ಸಣ್ಣ ಮಾಡಿ ಇಟ್ಕೊಂಡೆ ನೋಡ್ಬೇಕು. ಇಲ್ಲಾಂದ್ರೆ ಕರಗಾಗ್ಬಿಟ್ಟಿರತ್ತೆ ನಿಮ್ ತೆಗಿಯೊಳಗೆ ಬೇಳೆ. ಹೌದು, ಕೆಳಗಡೆ ಬೇಳೆ ಎಲ್ಲ ಸುಟ್ಬಿಡ್ತು. ಆಗಿದೆ ಅನ್ಸುತ್ತೆ ನೋಡು, ಆಫೇ ಮಾಡ್ಬೇಕಾರೆ. ನೋಡು ಚೂರಿದೆ, ಇನ್ ಸ್ವಲ್ಪ ಆಗ್ಬೇಕಾ. ಸಾಕು, ಆಫ್ ಮಾಡಿ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಕೊಡ್ತೀನಿ. ಜೀರಿಗೆ ಒಂದಿಷ್ಟು ಹವೀಜ ಕೊಡ್ತೀನಿ, ಹವೀಜನು ಕೊಟ್ಬಿಡ್ತೀನಿ. ಎರಡೂನು ಹಾಕ್ತೀನಿ. ಹವೀಜದ ಪುಡಿ, ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆ ಸಪ್ರೇಟ್ ಆಗಿ ಇರ್ಲಿಲ್ಲಪ್ಪ ನಮ್ಮ ಹತ್ರ ಅಂದಾಗ ಮಾಡಿದ್ದು ಸಾಂಬಾರ್ ಪುಡಿ ಇರತ್ತಲ್ಲ. ಸಾಂಬಾರ್ ಪುಡಿನ ಸಾರಿನ ಪುಡಿ ಇವೆರಡೇ ಬೇಕಾಗಿರೋದು ಅಂಶ ಅದಕ್ಕೆ. ಜೀರಿಗೆ ಮತ್ತೆ ಕೊತ್ತಂಬರಿ ಬೀಜ. ಈ ತರದ್ ಒಂದ್ ಬಟ್ಲಲ್ಲಿ ಜೀರಿಗೆ ಹಾಕೊಳ್ಳೋದು. ಜೀರಿಗೆ ಮತ್ತೆ ಇದೊಂದ್ ಬಟ್ಲು ಸಣ್ಣದು, ಈ ತರ ಬಟ್ಲಲ್ಲಿ ಒಂದು ಕೊತ್ತಂಬರಿ ಎರಡು ಸಪ್ರೇಟ್ ಆಗಿ ಕೊತ್ತಂಬರಿ ಬೀಜ, ಇಲ್ಲ ಅಂದ್ರೆ ಸಾರಿನ ಪುಡಿ ಹಾಕೋಬಹುದು. ಇಷ್ಟು ಕಾಳ್ಮೆಣಸು ಒಂದ್ ಇದ್ರಲ್ಲಿ 25ರಿಂದ 30ಕ್ಕಿಂತ ಸ್ವಲ್ಪ ಮೇಲೆ ಇದೆ, ಒಂದ್ 40 ಹತ್ರ ಇದೆ ಕಾಳುಗಳು. ಮೆಣಸು ಹಾಕಿ ಮತ್ತೊಮ್ಮೆ ಹುರ್ಕೊಳ್ಳೋದು. ಫ್ಲೇಮ್ ಆಯ್ತಲ್ಲ. ಈಗ ಇವೆಲ್ಲ ಹಾಕಿಯತ್ತೆ, ನೀ ಎಷ್ಟು ಹೊತ್ತಿಗೆ ಬಾಡಿಸ್ಬೇಕು? ಒಂದ್ 2 ನಿಮಿಷ. ಆ ಬಿಸಿಗೆನೆ ಆಗ್ಬಿಡತ್ತೆ.
ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಅದು ಕೊತ್ತಂಬರಿ ಕಾಳು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಹೌದು ಜೀರಿಗೆ ಕೊತ್ತಂಬರಿ ಕಾಳು ಅದೆಲ್ಲ ಅರ್ಧ ಚಮಚ ಚಮಚ ಅರಿಶಿಣ ಪುಡಿ ಹಾಕ್ಬೇಕು ಎಲ್ಲ ಲಾಸ್ಟಿಗೆ. ಎಲ್ಲ ಆಫ್ ಮಾಡಿದ್ಮೇಲೆ ಆಮೇಲೆ ಹಿಂಗು ರುಚಿಗೆ ಎಷ್ಟು ಬೇಕಷ್ಟು ಹಿಂಗು. ಹಿಂಗಿನ ಘಮ ಇಷ್ಟ ಆಗೋರು ಒಂಚೂರು ಹಾಕೋಬಹುದು. ಇವಾಗ ಇದನ್ನ ತೆಗೆದು ಸಪ್ರೇಟ್ ಇಟ್ಕೊಂಡ್ಬಿಡ್ಬೇಕು. ಹಾಗೇನೆ ನಾವೇನು ಅರ್ಧ ಲೋಟ ಶೇಂಗಾ ಬೀಜ ಹುರ್ಕೋಬೇಕು. ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ಇದು ಮೇಲ್ಗಡೆ ಸಿಪ್ಪೆ ಇದೆಲ್ಲ ಅದು ಅದ್ರ ಮೇಲೆ ಕಪ್ಪು ಕಪ್ಪು ಸಿಪ್ಪೆಗಳು ಬರುತ್ತೆ, ಆ ತರ ಹುರ್ಕೋಬೇಕು. ಅಂದ್ರೆ ಇವಾಗ ಇದ್ರ ಸಿಪ್ಪೆ ಸಿಪ್ಪೆ ಹಾಕ್ಬೇಕು. ಆದ್ರೆ ಇದನ್ನ ಸಪರೇಟ್ ಆಗಿ ಯಾಕೆ ಹುರ್ಕೋತಿದೀವಿ ಅಂತಂದ್ರೆ ಇವನ್ನ ಬೇಳೆಗಳ ಜೊತೆ ಸೇರ್ಸಿದ್ರೆ ಬೇಳೆ ಸಣ್ಣಾಗಲ್ಲ. ಇದ್ರಲ್ಲಿ ಎಣ್ಣೆ ಅಂಶ ಇರ್ತದಲ್ಲ, ಅದಕ್ಕೆ ರುಬ್ಬುವಾಗ ಅದು ಸಣ್ಣ ಆಗಲ್ಲ. ಅದಕ್ಕೆ ಅದನ್ನ ಸಪರೇಟ್ ಆಗಿ ಮಾಡಿ ಇದ್ರ ಜೊತೆಗೆ ಆಮೇಲೆ ಇದು ಹುರಿಯೋದಾದ್ಮೇಲೆ ಸ್ವಲ್ಪ ಕೆಂಪಾದ್ಮೇಲೆ ಕೊಬ್ಬರಿ ಹಾಕಿ, ಸ್ವಲ್ಪ ಬಿಸಿ ಇರ್ತೇನೆ ಕೊಬ್ಬರಿ ಹಾಕಿ, ಆಮೇಲೆ ಇದು ಏನು ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಇದಿಷ್ಟು ಹಾಕಿ ಇವನ್ನೆಲ್ಲ ಸೇರಿ ಒಂದ್ಸತೆ ಮಿಕ್ಸಿ ಮಾಡ್ಕೋಬಹುದು. ಆಮೇಲೆ ಆ ಬೇಳೆಗಳ ಜೊತೆ ಅದನ್ನ ಮಿಕ್ಸಿ ಮಾಡಿರ್ತೀವಲ್ಲ, ಆ ಮಿಕ್ಸಿ ಜೊತೆ ಇದನ್ನ ಸೇರಿಸ್ಬಿಟ್ರೆ ಅವಾಗ ಪುಡಿ ಚೆನ್ನಾಗತ್ತೆ. ಸಪ್ರೇಟ್ ಹುರ್ಕೊಂಡು ಒಟ್ಟಿಗೆ ಸೇರಿಸಿ ಒಂದ್ಸತಿ ಮಾಡ್ಬಿಡೋದು. ಹಾಗಲ್ಲ, ಸಪ್ರೇಟ್ ಹುರ್ಕೊಂಡು ಫಸ್ಟ್ ಬೇಳೆಗಳನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋದು. ಫಸ್ಟ್ ಬೇಳೆಗಳ ಈಗ ನಾವು ಪಟ ಅಂತ ಇದೆ, ಹಾಗೆ ಕಪ್ಪು ಬಂತು. ಇವಾಗ ಸ್ವಲ್ಪ ಸಣ್ಣ ಮಾಡ್ಕೊಂಡು ಈಗ ಕೊಬ್ಬರಿ ಹಾಕ್ಬಿಡೋಣ. ಇದಕ್ಕೆ ಇರ್ಲಿಕ್ಕ ಹೋಯ್ತಾ, ಇರ್ಲಿ ಬಿಡು. ಈಗ ಇದಿಷ್ಟು ಹಾಕ್ಬಿಡೋಣ. ಇದು ಒಂದ್ ಅರ್ಧ ಒಂದ್ ಬಟ್ಲಷ್ಟಿದೆ ಕೊಬ್ಬರಿ ಹಾಕೊಂಡು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಹುಣಸೆಹಣ್ಣು ಯಾವಾಗ ಹಾಕೋದು? ಈಗ ಹಾಕಿದ್ಮೇಲೆ ಹಾಕ್ಬಿಡೋದು. ಆಫ್ ಮಾಡಿ ಹಾಕೊಂಡ್ಬಿಡೋದು. ಹುಣಸೆಹಣ್ಣು ಸ್ವಲ್ಪ ಅಂದ್ರೆ ಅವಾಗ ಇದ್ರಲ್ಲಿರೋ ನೀರಿನ ಅಂಶ ಕಡಿಮೆ ಆಗತ್ತೆ. ಹುಣಸೆಹಣ್ಣಲ್ಲಿ ಇರೋದು ಸ್ವಲ್ಪ ನೀರ್ ತೆವ ಇರತ್ತಲ್ಲ, ಆ ಬಿಸಿಗೆ ಅದು ಕಡಿಮೆ ಆಗತ್ತೆ. ನೋಡಿ ಎಣ್ಣಿನ ಅಂಶ ಹೆಂಗ್ ಬಿಟ್ಕೊಂಡಿದೆ ಅದು. ಕೊಬ್ಬರಿ ಇದೆ ಸಾಕು. ಅಂದ್ರೆ ಮುಗ್ಗು ಬರಲ್ಲ. ಹುರಿದು ಆರಿದ್ಮೇಲೆ ಮಿಕ್ಸಿ ಮಾಡ್ತೀವಿ. ಈಗ ಆಫ್ ಮಾಡ್ಕೊಂಡು ಈಗ ಹುಣಸೆ ಹಣ್ಣು ರುಚಿಗೆ ಎಷ್ಟು ಬೇಕಷ್ಟು ಆಫ್ ಮಾಡಿ ತೆಗೆದು ಬಿಡ್ತೀನಿ. ಎಷ್ಟು ಹುಣಸೆ ಹಣ್ಣು, ಒಂದಿಷ್ಟು ಬೆಲ್ಲ, ಎಷ್ಟು ಹುಣಸೆ ಹಣ್ಣು, ಎಷ್ಟು ಒಂದು ಒಂದೆರಡು 4 ಎಲೆ ಇದೆ. ಅದು 4 ಉದ್ದದೆಲೆ ಬರುತ್ತಲ್ಲ ಅಷ್ಟು. ಒಂದಿಷ್ಟು ರುಚಿಗೆ ತಗ್ಸು ಬೆಲ್ಲ. ಅಂದ್ರೆ ಹುಣಸೆ ಮತ್ತೆ ಬೆಲ್ಲ ಸಮ ಹಾಕ್ಬೇಕಾ? ಸ್ವಲ್ಪ ಕಡಿಮೆ ಬೆಲ್ಲ ಕಡಿಮೆ, ಸ್ವಲ್ಪ ಬೆಲ್ಲ ಕಡಿಮೆ, ಹುಣಸೆಕ್ಕಿಂತ ಸ್ವಲ್ಪ ಬೆಲ್ಲ ಕಡಿಮೆ. ಇವೆಲ್ಲ ಬೇಳೆಗಳು ಸಪ್ಪೆ ಬರ್ತವೆ, ಅದಕ್ಕೆ ಇವು ಜಾಸ್ತಿ ಇದೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತದೆ. ಉಪ್ಪು ಸಾಕದು. ಆಯ್ತಾ? ಹರಳುಪ್ಪು ಬರುತ್ತಲ್ಲ, ಅದೇ ಹರಳುಪ್ಪು. ಈ ಚಮಚದಿಂದ ನಾವು ಎಲ್ಲ ಸೇರಿಸಿ 1-2 ಲೋಟ ಆಗಿರತ್ತದು. ಹಾಗಾಗಿ ಇದು ಹರಳುಪ್ಪನ 1-3 ಚಮಚ ಹಾಕೋಬೇಕು. ಪುಡಿ ಉಪ್ಪಲ್ವಾ? ಪುಡಿ ಉಪ್ಪೆ. ಹರಳುಪ್ಪು ಹಾಕ್ಬೇಕು. ಆಕ್ಚುಲಿ ಹರಳುಪ್ಪು ಹಾಕ್ಬೇಕು. ಈಗ ಪುಡಿ ಉಪ್ಪನೇ ಇರೋದ್ರಿಂದ ಪುಡಿ ಉಪ್ಪು ಹಾಕ್ತಾರೆ, ನಡೆಯುತ್ತೆ. ಪುಡಿ ಉಪ್ಪು ಹಾಕೋದು 2 ಚಮಚ. ಪುಡಿ ಉಪ್ಪದೇ 2 ಚಮಚ, ಹರಳುಪ್ಪು ಆದ್ರೆ ರುಚಿ ನೋಡ್ಕೋಬೇಕು. ಈಗ ಫಸ್ಟ್ ಒಂದ್ ಸ್ವಲ್ಪ ಕಡಿಮೆ ಹಾಕೋಬೇಕು, 2 ಚಮಚ. ಯಾಕಂದ್ರೆ ನಾವು ಎಲ್ಲ ಸೇರಿಸಿ 1-2 ಲೋಟ ಇದ್ರೆ 2 ಚಮಚ ಬೇಕಾಗತ್ತೆ. ಆಮೇಲೆ ಬೇಕಾದ್ರೆ ನೋಡಿ ಮಿಕ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಅನ್ನಕ್ಕೆ ಬೇಕಾದ್ರೆ ಹಾಕೊಂಡ್ ತಿನ್ಬೋದಲ್ಲ, ಉಪ್ಪು ಜಾಸ್ತಿ ಆದ್ರೆ ಸರಿ ಇರಲ್ಲ. ಇದನ್ನ ಈಗ ಆರಕ್ಕಿಡದ. ಇವಾಗ ನಾವು ಹುರಿಬೇಕಾಗಿದ್ದ ಎಲ್ಲಾ ಪದಾರ್ಥ ಆಯ್ತಾ? ಚಟ್ನಿ ಪುಡಿದು ಇನ್ನು ಖಾರ ಪುಡಿ ಒಂದು ಹಾಕ್ಬೇಕು. ಖಾರದ ಪುಡಿ ಹುರಿಯೋದ್ ಬೇಡಲ್ಲ ಅದು. ಹಾಗಾಗಿ
ಖಾರದ ಪುಡಿ ಖಾರದ ಪುಡಿ ಅಂದ್ರೆ ಯಾವ್ದು ಹಾಕ್ಬೇಕತ್ತ? ಖಾರದ ಪುಡಿ ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯೇ ಇದ್ರೆ ಮೆಣಸಿನ್ಕಾಯಿನೇ ಹುರಿದಿಟ್ಕೋಬಹುದು. ಒಣ ಅದ್ರ ಬೇಳೆಗಳ ಜೊತೆ ಹುರಿಬೇಕಾ? ಇಲ್ಲ, ಸಪರೇಟ್ ಆಗಿ ಹುರಿಬೇಕು. ಅದು ಘಾಟ್ ಬರುತ್ತೆ ಹುರಿಬೇಕಾದ್ರೆ. ಅದಕ್ಕಾಗಿ ಏನು ಪುಡಿ ಇದೆ ಇದ್ಬಿಟ್ರೆ ಅಂದ್ರೆ ಈಸಿ ಆಗತ್ತೆ. ನಾವು 2 ಲೋಟ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲ ಸೇರಿ 2 ಲೋಟ ಇದೆ ಅಂದ್ರೆ, ಇದು ಖಾರದ ಪುಡಿ ಬಂದು ಎಲ್ಲ ಇದು 4 ಚಮಚ ಬೇಕು ಖಾರದ ಪುಡಿ. ಒಂದ್ ದೊಡ್ಡ ಚಮಚದಲ್ಲಿ ಖಾರ ಚೆನ್ನಾಗ್ ಬೇಕಲ್ಲ, ಅದು ಬೇಳೆಗಳಿಗೆಲ್ಲ ಖಾರ ಎಲ್ಲ ಸೇರ್ಕೊಂಡ್ರೆ ಚೆನ್ನಾಗುತ್ತೆ. ಒಂದ್ ದೊಡ್ಡ ಚಮಚದಲ್ಲಿ ಈ ಸ್ಪೂನ್ ಅಲ್ಲಿ 4 ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯ್ದಲ್ಲ ಅತ್ತೆ? ಈ ತರ ಬ್ಯಾಡಗಿ ಮೆಣಸಿನ್ಕಾಯ್ದು ಪುಡಿ, ಖಾರದ ಪುಡಿ ಹಾಕೊಂತಾರೆ ತುಂಬಿದ ಹಾಗೆ. ಸ್ಪೂನ್ ಅಂದ್ರೆ ಅರ್ಧ ಅಲ್ಲ, ಇದನ್ನ ಇದ್ರ ಜೊತೆನೆ ಹಾಕೋಬೇಕಾ? ಜೊತೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಏನಂದ್ರೆ ಉಪ್ಪು ಮತ್ತೆ ಈ ಖಾರ ಪುಡಿ ಇದೆಲ್ಲ ಹಾಕಿದ್ರೆ ಸಣ್ಣಗಾಗತ್ತೆ. ಓಕೆ, ಪೌಡರ್ ಮಾಡುವಾಗ ಸಣ್ಣಗಾಗತ್ತೆ, ಅದಕ್ಕೆ ಅದ್ರ ಜೊತೆ ಹಾಕೋ. ಅಲ್ಲಿಗೆ ನಾವೀಗ ಹುರಿಯೋದ್ ಕೆಲಸ ಎಲ್ಲ ಮುಗೀತು. ಇನ್ನೇನಾದ್ರು ಪೌಡರ್ ಮಿಕ್ಸ್ ಮಾಡೋದು, ಇದೆಲ್ಲ ಸ್ವಲ್ಪ ಆರ್ಕೊಂಡ್ಮೇಲೆ ಮಿಕ್ಸಿ ಮಾಡೋದಷ್ಟೇ. ಇದನ್ನ ಒಂದ್ ಬದಿಯಲ್ಲಿ ಇಡೋಣ. ಇದ್ರ ಮೇಲೆ ಪುಡಿ ಹೆಂಗ್ ಮಾಡ್ತೇವೆ ಅಂತ ತೋರಿಸ್ತೀವಿ. ಈಗ ಚಟ್ನಿ ಪುಡಿ ಕಾಳುಗಳೆಲ್ಲ ಹುರಿದಿಟ್ಟಿದ್ವಲ್ಲ, ಈಗೆಲ್ಲ ಚೆನ್ನಾಗಿ ತಣ್ಣಗಾಗಿದಾವೆ. ಇವನ್ನ ಮಿಕ್ಸಿ ಮಾಡೋದು. ಒಂದ್ ಜಾರಲ್ಲಿ ಹಾಕೊಂಡು ಮೊದ್ಲು ಬೇಳೆ ಕಾಳುಗಳೆಲ್ಲ ಇತ್ತಲ್ಲ ಅದೆಲ್ಲ ಹಾಕೊಂಡು ಫಸ್ಟ್ ಚೆನ್ನಾಗಿ ಸಣ್ಣ ಆಗೋ ತನಕ ಸರಿ ನೋಡ್ಕೊಂಡು ಸರಿ ಇರತ್ತೆ. ಯಾಕಂದ್ರೆ ಕಡಲೆಬೇಳೆ, ಉದ್ದಿನ ಬೇಳೆ, ಎಲ್ಲಾ ಬೇಳೆ ಇದೆ ಅಲ್ಲ, ಬೇಳೆ ಸ್ವಲ್ಪ ಮಿಕ್ಸಿ ಆಗಿದೆ. ಇದು ಪೌಡರ್ ತರ ಸಣ್ಣಗಾಗಿದೆ. ತುಂಬಾ ಮಿಲ್ಲಲ್ಲಿ ಹಾಕ್ತಿರೋಷ್ಟಂತೂ ಆಗಲ್ಲ, ಸ್ವಲ್ಪ ಅಷ್ಟೇ ಇರ್ಬೇಕು. ಅದನ್ನ ಈಗ ಒಂದು ಬೇಸನ್ ಬುಟ್ಟಿನಲ್ಲಿ ಹಾಕ್ಬಿಟ್ಕೊಳ್ಳೋಣ. ಗಮ್ ಅಂತ ಘಮ ಇದೆ ಅಲ್ಲ. ಈಗ ಖಾರ ಪುಡಿ, ಶೇಂಗಾ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಒಂದೇ ಬ್ಯಾಚಿಗೆ ಆಗುತ್ತಾ ಅಂತ? ಇದು ಒಂದೇ ಸತಿಗೆ ಆಗತ್ತೆ, ಒಂದೇ ಸರಿ ಆಗತ್ತೆ. ಇದಿಷ್ಟು ಇದ್ರಲ್ಲಿ ಎಲ್ಲಾ ಎಣ್ಣೆ ಬಿಡುವಂತ ಐಟಮ್ಸ್ ಇರುತ್ತೆ. ಅದಕ್ಕೆ ಹಾಕೊಂಡ್ವಲ್ಲ, ಅದು ಎಷ್ಟು ಹಾಕಿದ್ವಿ? ಒಂದ್ 3 ಮುಷ್ಟಿ ಹಾಕಿದ್ವಾ? ಇಲ್ಲ, ಅದು 1 ಲೋಟದಷ್ಟೇ ಹಾಕಿದ್ವಿ. ಎಷ್ಟು ಶೇಂಗಾ ಬೀಜ ಇದನ್ನ ಹಾಕಿದ್ವಲ್ಲ, ಕಡಲೆಬೇಳೆ ಹಾಕಿದ್ವಲ್ಲ, ಅಷ್ಟೇ ಸಮ. ಸ್ವಲ್ಪ ಕೈ ಆಡಿ ಆಗಿದೆ. ಇನ್ನೊಂದ್ಸರಿ ಹಾಕೋಣ ಸ್ವಲ್ಪ. ಈಗ ಸಣ್ಣಾಗಿದೆ. ಈಗ ಇದ್ರ ಜೊತೆ ಮಿಕ್ಸ್ ಮಾಡೋಣ. ಫಸ್ಟ್ ಕೈ ಆಡಿ ಚೆನ್ನಾಗಿ ಇರ್ಲಿ, ಕೈಯಲ್ಲೇ ಚೆನ್ನಾಗಾಗುತ್ತೆ. ಸ್ಪೂನಿಂದ ಕೈ ಆಡಿದ್ರೆ ಅದು ಹೊಂದ್ಕೊಳ್ಳಲ್ಲ, ಬರೀ ಮೇಲಷ್ಟೇ ಅಲ್ಲ, ಇದ್ರ ಒಳಗಡೆ ಸೇರ್ಕೋಬೇಕಲ್ಲ ಇದು. ಅದಕ್ಕೆ ಇದನ್ನ ಏನ್ ಮಾಡ್ಬೇಕು, ಇಷ್ಟೆಲ್ಲ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡು. ಈಗ ಮಿಕ್ಸಿ ಹಾಕಿದ್ರ ಮೇಲೆ ಒಂದ್ ಸ್ವಲ್ಪ ಬಿಸಿ ಇರುತ್ತಲ್ವಾ, ಅದು ಸ್ಪೀಡ್ ಅದಕ್ಕೆ ಡಬ್ಬಲ್ ಮುಚ್ಚಿಡ್ಬಾರ್ದು, ಡಬ್ಬೆಲ್ಲ ಹಾಕಿಟ್ಬಿಡ್ಬಾರ್ದು. ಹಾಗೇನೆ ಇವೆಲ್ಲ ಹಾಕಿದ್ಮೇಲೆ ಇದೆಲ್ಲ ಸೇರಿಸ್ಕೊಂಡು 1 ರೌಂಡ್ ಹಾಕಿದ್ರೆ ಇದನ್ನ ಎಲ್ಲ ಕ್ಲೀನ್ ಆಗಿ ಬರುತ್ತೆ.
ನಾನ್ ಕಲ್ಸ್ಲಾ? ಈ ತರ ರುಬ್ಕೊಂಡ್ಮೇಲೆ ಚಟ್ನಿ ಪುಡಿ ರೆಡಿ ಆಗಿದೆ. ಈಗ ಬಿಸಿ ಅನ್ನಕ್ಕೆ ಕಲ್ಸ್ಕೊಳ್ಳೋದು, ತುಪ್ಪ ಊಟ ಹಾಕೊಳ್ಳೋದು, ಊಟ ಮಾಡಿ ಅದು ಹೇಗ್ ರುಚಿಯಾಗಿದೆ ಅಂತ ಹೇಳಿ. ಕಮೆಂಟ್ ಹಾಕಿ. ಹಾಗೆ ನೋಡಿದ್ರಲ್ಲ, ಹಾಗೇನೆ ಸ್ವಲ್ಪ ಟೇಸ್ಟ್ ಹೇಗಿತ್ತು, ಚಟ್ನಿ ಪುಡಿ ಸ್ವಲ್ಪ ಹಾಗೆ ಹಾಕೊಂಡ್ ನೋಡ್ರಿ ಬಾಯಲ್ಲಿ ಹೇಗಿದೆ ಟೇಸ್ಟ್. ಚೆನ್ನಾಗಿದೆ ಅಲ್ಲ.